ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಓಂಕಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ. ಯಾವ ವ್ಯಕ್ತಿ ಪೂರ್ಣ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾನೋ ಅವ ಮಹಾತ್ಮ ನೆನ್ಸ್ಕೊಳ್ತಾನೆ ಅಂತ ಹೇಳ್ತಾರೆ ಮಹನೀಯರೊಬ್ರು. ವೀಕ್ಷಕರೇ, ಹಾಗಾದ್ರೆ ಇನ್ ಮುಂದೆ ನಾವೆಲ್ಲರೂ ಕೂಡ ಮಹಾತ್ಮರಾಗೋಣವಾ? ಅಂದ್ರೆ ತಮ್ಮ ಕೆಲಸವನ್ನ ನಾವೆಲ್ಲರೂ ಪ್ರಾಮಾಣಿಕತೆಯಿಂದ. ಬನ್ನಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸದಾದೇವಿ ಔಪಾಸಕರು, ಸಂಖ್ಯಾಶಾಸ್ತ್ರಜ್ಞರು ಹಾಗೂ ವೈಬ್ರೇಷನ್ ಗುರುಗಳು ಹೌದು, ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ತಮ್ಗೆ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಮಂಗಳವಾರ, ಹಾಗಾಗಿ ಯಾವೆಲ್ಲ ಮಂಗಳಕರ ಮಾಹಿತಿಯನ್ನ ಹೊತ್ತು ನಮ್ಮ ವೀಕ್ಷಕರಿಗೆ ತಂದಿದ್ದೀರಾ ಅಂತ ಕೇಳಬಹುದೇ? ಖಂಡಿತಮ್ಮ. ಬಹು ವಿಶೇಷವಾಗಿ ಇವತ್ತು ನಂದನ ನಾಮ ಸಂವತ್ಸರದ ಉತ್ತರಾಯಣ ಮಂಗಳವಾರ, ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ರೋಹಿಣಿ ನಕ್ಷತ್ರ, ಸುಕರ್ಮಯೋಗ, ಭವಕರಣ. ಅತಿ ವಿಶೇಷವಾಗಿ ನಾಳೆ ತೃತೀಯ, ರಂಭಾ ತೃತೀಯ ಅನ್ನತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನ ನಾಳೆ. ಸೊ ಅದರ ಬಗ್ಗೆ ಇವತ್ತಿನ ಸಂಸ್ಕಾರದಲ್ಲಿ ಈ ರಂಭಾ ವ್ರತ, ರಂಭಾ ಪೂಜೆ ಯಾಕೆ ಮಾಡ್ಕೋಬೇಕು, ಒಳ್ಳೆ ಗಂಡನ್ ಪಡೀಲಿಕ್ಕೂ, ಇರೋ ಗಂಡ ಒಳ್ಳೆಯವನಾಗಿರ್ಲಿಕ್ಕೂ ಕೂಡ ಇದೊಂದು ವಿಶೇಷವಾದಂಥ ವ್ರತ. ಸೊ ಅದನ್ನು ಹೇಗೆ ಆಚರಿಸ್ಕೋಬಹುದು, ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಸಂಸ್ಕಾರ ವಿಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಮ್ಮನೆ ಹೆಣ್ಮಕ್ಳೆಲ್ಲ ಸೊ ನಮ್ಮ ಗಂಡ ಚೆನ್ನಾಗಿರಬೇಕು, ಇಲ್ಲ ಒಳ್ಳೆ ಹುಡುಗ ಸಿಗಬೇಕು ಅಂದ್ಕೊಳ್ಳೋರು ಯಾವ ರೀತಿ ಈ ಒಂದು ವ್ರತವನ್ನು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಇರಲಿ, ನಾನು ಸಂಖ್ಯೆ 2 ಬಗ್ಗೆ ಹೇಳ್ತಿದ್ದೆ. ಈ 2ನೇ ದಿನಾಂಕ ಹುಟ್ಟಿದಂಥವರು, 11ನೇ ದಿನಾಂಕ ಹುಟ್ಟಿದಂಥವರು, 20ನೇ ದಿನಾಂಕ ಹುಟ್ಟಿದಂಥವರು, 29ನೇ ದಿನಾಂಕದಂದು ಹುಟ್ಟಿದಂಥವರು ಯಾವ ವಿಶೇಷತೆಯನ್ನು ಹೊಂದಿದ್ದಾರೆ ಅನ್ನತಕ್ಕಂಥದ್ರ ಬಗ್ಗೆ, ಅವರ ದೌರ್ಬಲ್ಯ, ಶಕ್ತಿ, ಸಾಮರ್ಥ್ಯ, ಅವರಿಗೆ ಲಕ್ಕಿ ಪಾರ್ಟ್ನರ್ಸ್ ಯಾರಾಗಿರ್ತಾರೆ, ಲಕ್ಕಿ ಕಲರ್ಸ್ ಯಾವುದಿರುತ್ತೆ, ಲಕ್ಕಿ ಬಣ್ಣ ಯಾವುದಿರುತ್ತೆ, ಹಾಗೆ ಲಕ್ಕಿ ಒಂದು ಅದೃಷ್ಟ ರತ್ನ ಕೂಡ ಯಾರಿರುತ್ತೆ ಅನ್ನತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೆ. ಇವತ್ತು ಕೂಡ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡ್ತೇನೆ. 2ನೇ ದಿನಾಂಕದಂತೂ ಜನ್ಮ ದಿನಾಂಕ ಜ್ಞಾಪಕ ಇಟ್ಕೊಳ್ಳಿ. ನಿಮಗೆಲ್ಲೋ ಕುಂಡ್ಲಿ ಹಾಕ್ಸಿಲ್ಲ ಗುರೂಜಿ, ನಮಗೆಲ್ಲೋ ಸ್ಕೂಲ್ ಡೇಟ್ನಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ, ಅದು ಜ್ಞಾಪಕ ಇದೆ. ಖಂಡಿತ ಆ ಒಂದು ವೈಬ್ರೇಷನಲ್ಲೇ ಇರ್ತೀರ. ಅದು ನೀವು ಜನ್ಮತಾ ಇರ್ಬೋದು, ಇಲ್ಲ ಸ್ಕೂಲ್ ಡೇಟಲ್ಲಿ ಕೊಟ್ಟಿದ್ರು ಕೂಡ, ಇಲ್ಲ ನೀವೇ ಆಚರಣೆ ಮಾಡ್ಕೋತಿದ್ರು ಕೂಡ ಅಷ್ಟೇ. ಆ ಒಂದು ವೈಬ್ರೇಷನಲ್ಲಿ, ಆ ಒಂದು ಪ್ರಕಂಪನದಲ್ಲಿ ನಿಮ್ಮನ್ನು ಅಳವಡಿಸಿಟ್ಟಿರ್ತಾನೆ ಭಗವಂತ ಅಂತಕ್ಕಂಥದ್ದು. ಈ 2ರ ಪ್ರಭಾವದಲ್ಲಿ ಹುಟ್ಟಿರ್ತಕ್ಕಂಥವರು, 2ರ ಜನ್ಮ ದಿನಾಂಕದ ಪ್ರಭಾವ, 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕಿನ ಒಂದು ಪ್ರಭಾವದಲ್ಲಿ ಹುಟ್ಟಿದಂಥವರು ಒಂದು ವ್ಯಕ್ತಿತ್ವ ತುಂಬ ಮೃದು ಸ್ವಭಾವಿಗಳು. ನಿಮ್ಮಷ್ಟು ಕುಟುಂಬವನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳು ನಾನು ಯಾವ ಸಂಖ್ಯೆಯನ್ನು ನೋಡಿಲ್ಲ. ತುಂಬ ಯಾವ ಮಟ್ಟಕ್ಕೆ ಅಂದರೆ ಜಗಜಟ್ಟಿ ಸೂಪರ್ ಸ್ಟಾರ್ ಅವರನ್ನು ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋರು. 7 ಫಿಲಮ್ಗಳು ಅವ್ರದ್ದು ಕಂಟಿನ್ಯೂ ಫ್ಲಾಪ್ ಆದಂಥ ಒಂದು ಭಾವ. ಇವರ ಒಂದು ಕಾಲು ಕೈ ಹಿಡಿದು ನಿಜವಾಗ್ಲೂ ಆ ಕಾಲಕ್ಕೆ ಇದು ಒಂದು ಸುಮಾರು ಒಂದು 60-70ರ ದಶಕ. ಅವನನ್ನು ಗೇಟ್ ಹೊರಗಡೆ ನಿಲ್ಲಿಸಿದ್ರಂತೆ. ಒಂದು ಬಹುದೊಡ್ಡ ನಿರ್ದೇಶಕ ಅವನ ಒಂದು ಚಿತ್ರದಲ್ಲಿ ಮಾಡಬೇಕು, ಒಂದು ಪುಟ್ಟ ಪಾರ್ಟ್ ಮಾಡಬೇಕು ಅಂದ್ರೂ ಕೂಡ ಒಂದು ಕನಸು, ಎಲ್ಲರ ಕನಸು. ಈತ ಗೇಟ್ ಹೊರಗಡೆ ನಿಂತ್ಕೊಂಡು ನಾನೊಂದಿನ ಇವ್ರ ಜೊತೆ ನಟನೆ ಮಾಡ್ತೀನ, ಈ ಸ್ಟುಡಿಯೋ ಒಳಗಡೆ ಹೋಗ್ತೀನ ಅಂತಕ್ಕಂಥ ಒಂದು ಭಾವ. ಎಲ್ಲೋ ಆ ಒಂದು 2 ಪ್ರಭಾವ ನೋಡಿ, ಮನೋಕಾರಕ. ಆ ಒಂದು ಚಂದ್ರ ಅಂತ ಹೇಳ್ತೇವೆ, ಒಳಗಡೆನೆ ಆ ಒಂದು ಅವ್ಯಕ್ತವಾದಂಥ ಒಂದು ಭಾವ, ನಾನು ಸಾಧಿಸ್ತೀನ ಅನ್ನತಕ್ಕಂಥದ್ದು. ಎಲ್ಲೋ ಇವತ್ತೆಲ್ಲ ನಾಳೆ ಸಾಧಿಸ್ತೀನಿ ಬಿಡು ಅಂತ. ಇವತ್ತು ಯಾವ ಮಟ್ಟಕ್ಕೆ ಅಂದರೆ ಆ ಅಪರೂಪದ ನಿರ್ದೇಶಕನ ಮಗನಿಗೆ ತಮ್ಮ ಮಗಳು ಕೊಟ್ಟಿದ್ದಾರೆ, ಹೆಮ್ಮೆಯಿಂದ ಹೇಳ್ಕೊತಾರೆ, ಎಸ್ ಐ ಆಮ್ ಪ್ರೌಡ್ ಟು ಬಿ ದ್ಯಾಟ್ ಅಂತಕ್ಕಂಥದ್ದು. ಆ 7 ಫಿಲಮ್ ಫ್ಲಾಪ್ ಆದರೂ ಕೂಡ ಬಿಡಲಿಲ್ಲ. ಚಂದ್ರ ಎಷ್ಟೇ ಆದರೂ ಮನೋಕಾರಕ. ಮನಸ್ಸು ಒಂದು ಹಿಡಿತದಲ್ಲಿದ್ದರೆ ಏನು ಬೇಕಾದರೂ ಸಾಧಿಸ್ಕೋಬೋದು, ಎಂಥದನ್ನು ಬೇಕಾದರೂ ನಿಮ್ಮ ಮುಷ್ಟಿಲ್ ಅಡಗಿಸಿಟ್ಕೋಬಹುದು, ಎಂಥದನ್ನು ಬೇಕಾದರೂ. ನಾನು ಹಾಗಾಗಿ ಹೇಳ್ತಿರ್ತೇನೆ, ಅಂಗಬಲ ಬೇಡ, ಅರ್ಥಬಲ ಬೇಡ, ದೈವ ಬಲವೂ ಬೇಡ, ಗುರುಬಲವೂ ಬೇಡ, ಮಾತೃಬಲವೂ ಬೇಡ, ಯಾರೂ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಒಂಟಿ ಅಂತ ಅಂದ್ಕೊಳ್ಳಿ. ಮನಸ್ಸಿನಲ್ಲಿ ಒಂದ್ಸಲಿ ನಿರ್ಧಾರ ತಗೊಳ್ಳಿ, ನಾನು ಗೆಲ್ತೀನಿ ಅನ್ನತಕ್ಕಂಥದ್ದು. ನೋಡಿ, ಒಂದು ಅದ್ಭುತವಾದಂಥ ಸಂಚಲನ, ನಿಮ್ಮ ಗೆಲುವನ್ನು ನೀವೇ ಪಡಿತಕ್ಕಂಥದ್ದಾಗುತ್ತೆ. ಅದಕ್ಕೆ ಆರಂಭ ಆಗಬೇಕಷ್ಟೇ. ಆರಂಭ ಆಗಲಿಕ್ಕೆ ಒಂದು ಪುಟ್ಟ ಒಂದು ಚೇತರಿಕೆ ಬೇಕು. ಆ ಚೇತರಿಕೆಗೆ ಮನಸ್ಸು ತುಂಬ ಬಲವಾಗಿರಬೇಕು. ಅಂಥ ಮನಸ್ಸು ತುಂಬ ಗಟ್ಟಿಯಾಗಿರ್ತಕ್ಕಂಥ ಒಂದು ಭಾವ ಈ ಸಂಖ್ಯೆ 2ರ ವ್ಯಕ್ತಿಗಳಿಗಿರುತ್ತೆ. ಈ ವ್ಯಕ್ತಿನ ಸುಮಾರು ವರ್ಷಗಳ ನಂತರ ಕೇಳಿದ್ರಂತೆ,
ಯಾರೋ ಒಬ್ರು ಇಂಟ್ರ್ಯೂ ಮಾಡ್ತಾ ನಿಮ್ಗೆ ಏನು ಅನ್ಸುತ್ತೆ, ನಿಮ್ಮ ಮಕ್ಕಳು ಏನು ಆಗಬೇಕು ಅಂದ್ಕೊಂಡಿದ್ದೀರಾ, ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದೀರಾ? ಏಕೆಂದರೆ ಈ ವ್ಯಕ್ತಿನೇ, ಈ ಒಂದು ಸೂಪರ್ ಸ್ಟಾರೇ ಮೊದಲ ಬಾರಿಗೆ ಒಂದು ದಿನದ ಶೂಟಿಂಗ್ಗೆ ಇಷ್ಟು ದುಡ್ಡು ಅಂತ ಇಟ್ಟರೆ ನಾನು ಬರ್ತೀನಿ ಶೂಟಿಂಗ್ಗೆ ಅಂತ ತೋರಿಸ್ಕೊಟ್ಟವರು. ಲೆಕ್ಕಾಚಾರಸ್ಥರು ಸ್ವಲ್ಪ. ಅದಕ್ಕೆ ಮೊದಲು ಒಂದು ಮೂವಿಗೆ ಇಷ್ಟು ಅನ್ನತಕ್ಕಂಥದ್ದಿದ್ರೆ ಇವ್ರು ಒಂದು ದಿನದ ಶೂಟಿಂಗ್ ಇಷ್ಟು ಅಂತ ಕೊಟ್ಬಿಡ್ಬೇಕಪ್ಪ, ನಾನು ಬರ್ತೀನಿ, 1 ಗಂಟೆಗೆ ಶೂಟಿಂಗ್ ಎಷ್ಟು ಅನ್ನತಕ್ಕಂಥದ್ದು. ಆ ಮಟ್ಟದ ಕಾಲ್ ಶೀಟು. ಅವರನ್ನು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ನೋಡೋರಿಲ್ಲ, ಮಾಡೋರಿಲ್ಲ. ತಂದೆ ಕೂಡ ನೀನು ಯಾವುದಕ್ಕೂ ಉದ್ಧಾರಕ್ಕಾಗೋದಿಲ್ಲ, ಎವ್ರಿಥಿಂಗ್ ಈಸ್ ಫೇಲ್ಡ್ ಅನ್ನತಕ್ಕಂಥ ಒಂದು ಭಾವ. ಇವರು ಹಾಗೂ ಇವ್ರ ಜೊತೆ ಇನ್ನೊಬ್ಬ ವ್ಯಕ್ತಿ ಇದ್ರು. ಅವರು ಕೂಡ ಸಂಖ್ಯೆ 2 ಪ್ರಭಾವದಲ್ಲೇ ಒಂದು ಸಣ್ಣ ಕದಲಿಕೆ ಇರ್ತಕ್ಕಂಥದ್ದು. ತುಂಬ ಚರಿಸ್ಮ್ಯಾಟಿಕ್ ಲೀಡರ್ ಆದಂಥ ಒಂದು ಪ್ರಧಾನಮಂತ್ರಿ ಆಗಿದ್ರು. ಅಂಥ ಒಂದು ಪ್ರಧಾನಮಂತ್ರಿಯ ಗೆಳೆತನ ತುಂಬ ಚೆನ್ನಾಗಿತ್ತು ಇವರಿಗೆ. ಇಬ್ಬರು ಒಂದೇ ಶಾಲೆಯಲ್ಲಿ ಓದಿದ್ರು ಕೂಡ ಅವರು ತುಂಬ ಅದೃಷ್ಟ ಪಡೆದ್ರು. ಇವರೆಲ್ಲೋ ಒಂದು ದುರದೃಷ್ಟನ ನಾನು ಅನ್ನತಕ್ಕಂಥ ಒಂದು ಭಾವ, ನಟನೆಯ ಹುಚ್ಚು. ಹೋಗೋ, ನಿನಗೆ ಯಾರು ಹೀರೋಯಿನ್ ಕೊಡ್ತಾರೆ, ನಿನ್ನ ಗಂಟ್ಲೇನು ಹಾಗೆ ಹೀಗೆ ಅಂತಕ್ಕಂಥ ಒಂದು ಭಾವ. ಇವತ್ತಿಗೂ ಆ ಗಂಟಲು ಯಾವ ಮಟ್ಟ ದುಡಿತಿದೆ ಅಂತ ಹೇಳಿದ್ರೆ ಯಾರೂ ಕೇಳದ ಒಂದು ಭಾವ. ಅಂಥ ಒಂದು ನಟನನ್ನು ನಿಮ್ಮ ಮಕ್ಕಳಿಂದ ಏನು ಬಯಸ್ತೀರ ಅಂದಾಗ ಅವ್ರು ಹೇಳಿದ್ದು ಒಂದೇ, ನನ್ನ ಮಕ್ಕಳಾಗಿದ್ಬಿಟ್ರೆ ಸಾಕಿನೇನು ಬೇಡ, ಅವ್ರು ನನ್ನ ಮಕ್ಕಳಾಗಿದ್ದಾರೆ ಅಷ್ಟೇ. ಒಂದು ಕಾಲಘಟ್ಟದಲ್ಲಿ ಗೇಟ್ ಹತ್ರ ನಿಂತ್ಕೊಂಡು ಆ ಡೈರೆಕ್ಟ್ರ್ ಮುಂದ್ಗಡೆ ನಾನು ಹೋಗ್ತೀನಾ, ನಿಂತ್ಕೋತೀನ ಅನ್ನೋ ಒಂದು ಧೈರ್ಯ ಕೂಡ ಇರಲಿಲ್ಲ. ಇವತ್ತು ಆ ಡೈರೆಕ್ಟ್ರ ಆ ಒಂದು ಮೊಮ್ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿದ್ದೀನಿ ಅನ್ನತಕ್ಕಂಥ ಒಂದು ಭಾವದಿಂದ ತುಂಬ ಖುಷಿಯಿಂದ ಹೇಳಿದ್ರಂತೆ. ಎಲ್ಲ ತಂದೆ ತಾಯಿ ಬಯಸೋದು ನಮ್ಮ ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಪ್ರೊಫೆಸರ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತಕ್ಕಂಥದ್ದಂದರೆ ನೋಡಿ, ಈ ವ್ಯಕ್ತಿ ಸಂಖ್ಯೆ 2 ವ್ಯಕ್ತಿ ಬಯಸಿದ್ದಷ್ಟೇ. ಐ ಆಮ್ ಹ್ಯಾಪಿ, ನನ್ನ ಮಕ್ಕಳಾಗಿದ್ದಾರೆ, ಒಳ್ಳೆ ಮಕ್ಕಳಾಗಿದ್ದಾರೆ, ತಂದೆಗೆ ಮಕ್ಕಳಾಗಿದ್ದಾರೆ, ಅವ್ರೇನು ದುಡಿಯೋದು ಬೇಡ, ನಾನು ದುಡಿದಿಟ್ಟಿದ್ದೀನಿ, ನಾನು ಹೆಸರು ಪಡೆದಿದ್ದೀನಿ, ಸಾಕು ಅವ್ರಿಗೆ, ಅದೇ ರಕ್ಷೆ ಅಂತಕ್ಕಂಥದ್ದು. ಯಾರು ಆ ವ್ಯಕ್ತಿ ಅನ್ಕೋತೀರಾ? ದ ಗ್ರೇಟ್ ಅಮಿತಾಬ್ ಬಚ್ಚನ್. ಆ ಒಂದು ತಾಕತ್ತು ನೋಡಿ, ಮನೋಬಲದಿಂದ ಏನು ಬೇಕಾದರೂ ಸಂಖ್ಯೆ 2 ವ್ಯಕ್ತಿಗಳಿಗೆ ಅದೊಂದು ಇರುತ್ತೆ. ಆದರೆ ಅವರು ಸ್ವಲ್ಪ ಸೋಮಾರಿಗಳಷ್ಟೇ. ಎಲ್ಲೋ ಅವ್ರ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಒಂದು ಸಲ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಅಂದರೆ ಯೂನಿವರ್ಸಿಟಿ ಆಗ್ತಾರೆ.